ಅರ್ಚನಾ, ಒಂದು ಕೆಲಸ ಇದೆ, ಏನ್ ಮಾಡಿದೆ? ಕೀರ್ತಿ, ಅಂತೂ ನೀ ರಚಿಸಿದ ನಾಟಕದಲ್ಲಿ ನೀ ಹೇಳ್ಕೊಟ್ ಪಾತ್ರನ ಚೆನ್ನಾಗಿ ಅಭಿನಯಿಸಿ ನಾವು ಮನೆಯಿಂದಲೂ ಹೊರಗೆ ಬಂದಾಯ್ತು. ಈಗ ಮುಂದೆ ನೋಡು, ನಾ ರಚಿಸಿದ ನಾಟಕ ಏನು ಮುಗ್ದಿಲ್ಲ. ಒಂದು ಕೆಲಸ ಮಾಡು, ನಿಮ್ ತಂದೆ ಇದ್ರಲ್ಲ, ಅವ್ರಿಗೆ ಅಧ್ಯಕ್ಷ ಇದ್ರಲ್ಲ, ಅವ್ರನ್ನ ಕೆಳಗಿಳಿಸಿ ನಿನ್ ಗಂಡನ ಅಧ್ಯಕ್ಷ ಮಾಡಿದೀನಿ. ಯಾಕಂದ್ರೆ ನಾಳೆ ದುಡ್ಡು ಬೇಕಲ್ಲ. ಒಂದು ಕೆಲಸ ಮಾಡಿ ನನ್ನ ಗಂಡನ ಹತ್ರ ಹೋಗಿ ಅದಕ್ಕೆ ದುಡ್ಡು ಇಸ್ಕೋ, ನಾಳೆ ಯಾವ್ದೊಂದು ಜಡ್ಪಿ ಗಿಡ್ಪಿ ಒಂದು ಎಲೆಕ್ಷನ್ ಮಾಡೋಣ. ತಿಳ್ಬೋದಲ್ಲ ಅದಕ್ಕೆ? ಹೌದು, ಸಮಾಜದಲ್ಲಿ ನಾ ಎತ್ತರವಾಗಿ ಬೆಳಿಲೇಬೇಕು. ಶ್ರೀಕಾಂತನ್ ಮನೆ ನೋಡೋರ್ಗಿಂತ ನನ್ನ ಮನೆ ನೋಡಿದವ್ರ ಕಣ್ಣು ಕುಕ್ಕಿದಂತಾಗ್ಬೇಕು. ಈ ಕೆಲಸನ ಇವತ್ತಿಂದಾನೇ ಪ್ರಾರಂಭ ಮಾಡ್ತೀನಿ. ಇವತ್ತಲ್ಲ, ಈಗಲೇ ಈ ಕ್ಷಣದಿಂದ ಮಾಡ್ಬೇಕು. ಇನ್ನೊಂದು ಕೆಲಸ ಏನಂದ್ರೆ, ಮುಖ್ಯವಾಗಿ ಮನುಷ್ಯನಿಗೆ ಹೊಟ್ಟೆ ಹಸ್ದಾಗ ಕೇಳಿ ತಿಂದಾಗ ಹೊಟ್ಟೆ ತುಂಬತ್ತಂತೆ. ಅಕಸ್ಮಾತ್ ಕಳ್ಳತನ ತಿನ್ನಕ್ ಹೋದ್ರೆ ಕಳ್ಳನ ಮನೆಯಿಂದ ಗುರಿ ಆಗ್ತಾನೆ. ಆಗ್ಬಾರ್ದು ಅಂದ್ರೆ ಅದೇ ಅವತ್ತು RMD ನಾನು ನೋಡು ಕೀರ್ತಿ, ಅದೊಂದು ವಿಷಯಗಳಿಗೆ ಅಂತ ತಿಳ್ಕೊಂಡು ಎಲ್ಲ ಮರ್ತ್ಬಿಡು. ಇನ್ ಮುಂದೆ ನಾನು ನೀನು ಒಡ ಹುಟ್ಟಿದ ಅಣ್ಣ ರೊಟ್ಟಿ ಚೂರು ಹಾಕಿ ಸಾಕು, ಇಲ್ಲಿ ನೋಡಿ ಗಿಡ, ಈ ಗಿಡಕ್ಕೆ ಒಂದು ಚಪ್ಪಲಿ ಹಾಕಿ ಸಾಕು, ಸುಮ್ಮನೆ ಹಠ ಮಾಡ್ತಾ ಇದಕ್ಕೋಸ್ಕರ ನೀನ್ ಪ್ರಪಂಚ ಸುಳ್ಳು ಮಾಡ್ತೀನಿ. ಬಟ್ಟಿ ನನ್ನ ನಾನು ಸರಿ ಇಲ್ಲ, ನಾನು ಸೈಕೋ. ಅರ್ಚನಾ, ನೀನು ಧರ್ಮಣ್ಣವರು ಸೊಸೆ, ಹೀಗಿದ್ದು ಇವನ್ ಹಿಂದೆ ಬರೋದಕ್ಕೆ ನಿನ್ಗೆ ತಿಳುವಳಿಕೆ ಇಲ್ವೇನೆ? ಲೇ ನೀಚ, ಯಾರೋ ಇವಳು? ನಿನಗ್ ತಂಗಿ ಇದ್ದಾಗೆ ಇಂಥವಳ ಮೇಲೆ ಕಾಮುಕ ದೃಷ್ಟಿ ಹಾಕ್ತಿದ್ಯಲ್ಲ, ನಿನ್ನ ಹೆತ್ತ ತಾಯಿ ಮೇಲೂ ಕಾಮುಕ ದೃಷ್ಟಿ ಹಾಕೋ ನೀಚ ನೀನು. ಇನ್ನೊಂದು ಸಲ ಏಕವಚನದಲ್ಲಿ ಶ್ರೀದೇವಿ ಅಂತ ಕರೆದ್ರೆ ನಿನ್ನನ್ನಿಲ್ಲೇ ಹೋಗದ್ ಬಿಡ್ತೀನಿ. ನನ್ನನ್ನ ಶ್ರೀದೇವಿ ಅಂತ ಕರೆಯೋ ಹಕ್ಕು ನನ್ನ ಗಂಡನಿಗೆ ವಿನಃ ನಿನ್ನಂತ ಬಂಡನಿಗಲ್ಲ. ನೋಡು, ಇವತ್ತಿನ ಕಾಪಾಡ, ಇನ್ನೊಂದ್ಸಲ ಸಿಕ್ಕಾಗ ಅದೋ ಗತಿ. ಬಟ್ ಅವತ್ತವನು ಕಾಪಾಡೋದು ಇವತ್ತು ಹೇಳು. ನನ್ನ ಅವಳ ಮಧ್ಯೆ ಯಾರೇ ಬಂದವನು ಸುಮ್ಮನೆ ಬಿಡಲ್ಲ. ನಿನಗೊಂದು ಗತಿ ಕಾಣಿಸಿಲ್ಲ. ನನ್ನ ಹೆಸರು ಕೀರ್ತಿ ರಾಜ ಅಲ್ಲ. ಅಕ್ಕ, ಇವತ್ ನೀನ್ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನು. ಮುಂದೇನು ಮಾತಾಬೇಡ, ಮೊದಲು ಈ ನೀಚಿನ ಮನೆಯಿಂದ ಹೊರಗಾಕು. ಇಲ್ಲಾಂದ್ರೆ ಇವನಿಂದ ಈ ಜ್ಞಾನ ಹುತಕ್ಕಾದಿದೆಯೇನು. ನಡಿ, ನಿನ್ನ ಮನೆಗೆ ಬಿಟ್ಟು ನಾನು ಹೊಲಕ್ಕೆ ಹೋಗ್ತೀನಿ. ಕಟ್ಟಿ ತಯಾರೈತ್ರಿ, ಆದ್ರೆ ಮಾವ ಇನ್ನು ಊಟಕ್ಕೆ ಬಂದಿಲ್ವಲ್ಲ? ಅಪ್ಪಿಂದು ಬಂದ ಇಲ್ಲ, ಬರೀ ಹಿಂಗ ಮಾಡ್ತಾನ ನೋಡು. ಆಯ್ತು, ನಮ್ಮ ಮುಂದೆ ಹೊಲಕ್ಕೆ ಬಿಗಿರ್ತಾನೆ. ಅಪ್ಪ ಬಂದ ತಕ್ಷಣ ಅಪ್ಪ ಊಟ ಕೊಟ್ಟು ನೀನು ಹೊಲಕ್ಕೆ ಬಂದ್ಬಿಡು. ಹಾ ಶ್ರೀದೇವಿ, ಬೇಡ ಬೇಡ, ಅಪ್ಪ ಎಷ್ಟೊತ್ತು ಬರ್ತಾನೋ ಏನೋ ಗೊತ್ತಿಲ್ಲ. ಮೊದ್ಲ ನೀ ಆರಾಮದಕ್ಕಿ ಟೈಮ್ ಊಟ ಮಾಡಿಲ್ಲ ಅಂದ್ರೆ ತಿರುಗಿ ಬಿದ್ಬಿಡ್ತೀಯ. ನೀ ತಿರುಗಿ ಬಿತ್ತಿ ಅಂದ್ರೆ ಅದನ್ನ ಕೈಕಾಲ ಆಡಂಗಿಲ್ಲ. ಅದಕ್ಕೆ ಮೊದ್ಲು ನೀ ಊಟ ಮಾಡು. ಅಪ್ಪ ಬಂದ್ಮೇಲೆ ಅಪ್ಪ ಊಟ ಕೊಟ್ಟು ನೀನು ಹೊರಗೆ ಬಂದ್ಬಿಡು. ಶ್ರೀದೇವಿ, ಯಾಕೋ ಇವತ್ತಿನ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಬರೀ ನೀನು ನೋಡ್ಕೊಂತ ನಿಂದಿರ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಕೆಲಸ ಮಾಡೋಣ, ನಾವಿಬ್ರು ಹೊಟ್ಟೆ ಹೊಲಕ್ಕೆ ಬಿಡೋಣ. ಹಂಗಾದ್ರೆ ಸರಿ ಹೋಗಲ್ಲ ರೀ. ಒಂದ್ ಕೆಲ್ಸ ಮಾಡ್ರಿ, ನಾನೇ ಮುಂದೆ ಹೋಗ್ಬಿಡ್ತೀನಿ, ನನ್ ಹಿಂದೆ ನೀವು ಬಂದ್ಬಿಡ್ರಿ. ಹೌದಾ? ಎರಡು ಒಂದೇ ಬಾ ಹೋಗೋಣ. ಏನ್ ಎರಡು ಒಂದೇ? ಹೋಗ್ರಿ ನೀವು. ಮಾವ ಬಂದ್ರೆ ಊಟ ಕೊಟ್ಟು ನಾನು ಹೊಲಕ್ ಬರ್ತೀನಿ. ಅದು ಕರೆಯನ ಸೇರಿದ್ವಿ. ಆದ್ರೆ ಯಾಕೋ ಇವತ್ತು ನನ್ನ ಮಕ್ಕಳ ತಳಮಳ ಸಂಕಟ ಯಾಕೆ ಹಿಂಗಾಗುತ್ತೆ ಒಂದು ಗೊತ್ತನ ಆಗ್ತಾ ಇಲ್ಲ. ಅದಕ್ಕೆ ನಾವಿಬ್ರು ಹೊಲಕ್ಕೆ ಹೋದ್ರೆ ಅಪ್ಪ ಬಂದ್ಬಿಡ, ಅವನು ಹೊಲಕ್ಕೆ ಬಂದ್ಬಿಡ್ತಾನ. ಅದ್ನೇ ಕೇಳ್ತಾ ಇರೋದು. ಇವತ್ತು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಏನು ಆಗಲ್ಲ, ಹೋಗ್ರಿ, ಆಳುಗಳು ಕಾಯ್ತಿರ್ತಾರೆ. ಹಾಗಾದ್ರೆ ದೌಡ ಬರ್ಬೇಕು. ಬರ್ತೀನಿ. ದೌಡ ಬರ್ತಿರ್ತಾನೆ. ಶ್ರೀದೇವಿ, ನೀ ದೌಡು ಬರ್ಲಿಲ್ಲ ಅಂದ್ರ ಆಳೆಲ್ಲ ಮನೆ ಕಳಿಸಿ ನಾನು ಓಡ್ಕೊಂತ ಮನೆಗೆ ಹೋಗ್ಬಿಡ್ತಾನೆ ನೋಡು. ಹಂಗೇನಾದ್ರು ಮಾಡ್ಬಿಟ್ಟಿರ? ನಾನೇ ಬರ್ತೀನಿ, ಹೋಗ್ರಿ. ದೌಡು ಬರ್ತೀಯಾ? ದೌಡು ಬರ್ಬೇಕಾದ್ರೆ ದಾರಿ ಕಾಯ್ತಿರ್ತಾನೆ. ಸಣ್ಣ ಮಕ್ಕಳ ತರ ಹಠ ಮಾಡ್ತಾರೆ. ಇವ್ರು ಹೇಳುದು ಸರಿನೇ. ಮಾವ ಬರೋದು ಎಷ್ಟೊತ್ತಾಗುತ್ತೇನೋ. ಊಟ ಮಾಡಿ ಮಾವನ್ ದಾರಿ ಕಾದ್ರೆ ಆಯ್ತು.
ನಿನ್ ಸಾವು ನನ್ನ ಕಡೆ ಅಂತ ಭ್ರಮ ಬಂದಿದ್ರೆ ಯಾರಿಗೂ ತಪ್ಸಕ್ ಸಾಧ್ಯ ಅಲ್ಲ. ಈ ರಾಜ್ ಕಣ್ಣಿಟ್ರೆ ಬೆಳವಣೆ ಅಲ್ಲ, ನೀನ್ ಮಾಡಲೇಬೇಕು, ನಂದು ರಿಪೇರ್ ಆಗಲೇಬೇಕು. ಮನಸ ಬರ್ಲಿಲ್ಲಪ್ಪ, ಅದಕ್ಕೆ ಜೊತೆ ಕರ್ಕೊಂಡು ಹೋಗೋಣ ಬಂದೆ. ಊಟ ಮಾಡ ಹಾಕ್ತೇನ ಮಾಡಿ ಆಮೇಲೆ ಹೋಗೋಣ. ಎದೆ ಬಹಳ ಉರಿಯಕತ್ತೈತಿ, ತಡ್ಕೊಳಕ್ಕೆ ಆಗ್ತಿಲ್ಲ. ಸಾವಿರ ಸಲ ಹೇಳ್ತೇನೆ ನಾನು, ಟೈಮ್ ಊಟ ಮಾಡೋದು. ನನ್ನ ಮಾತಾಡ ಬರೀ ಕೆಲಸ 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 ಬರೀ ಇದನ್ನೇ ಮಾಡ್ತೀಯ. ಒಟ್ಟು ಏನೋ ಮಾಡಿ ಕುತ್ಕೊಂಡ್ಬಿಡ್ತೀಯ. ತಮ್ಮಲ್ಲಿ ನಾನು ಹೊಡ್ಸುತ್ತಾನೆ ದೇವಿ, ನೀವು ಊಟ ಮಾಡೋ ಅನ್ನ ನೀನೇ ಆಗತ್ತಲ್ಲ ಇದು. ಹೇ ಶ್ರೀದೇವಿ, ನಾನು ಏನ್ ತಪ್ಪು ಮಾಡಿದೆ ಅಂತ ಊಟದಲ್ಲಿ ವಿಷಯ ಊಟ ಮಾಡ್ತಾ ಇದೀಯ. ಏನ್ ಮಾತಂತ ಅಂತೀರಿ? ನಿಮ್ಮಿಂದ ಏನ್ ಅನ್ಯಾಯ ಆಗೈತಿ ಅಂತ ನಾನು ಊಟದಲ್ಲಿ ವಿಷ ಹಾಕೊಂಡಿಲ್ಲ. ಸತ್ಯವಾಗ್ಲು ಈ ಅನ್ನದೊಳಗೆ ವಿಷ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ ರೀ. ನಡ್ಕೊಳಕ್ಕೆ ಆಗ್ತಿಲ್ಲ. ಬೇಗ ಹೋಗಿ ಮಾಡ್ಬಿಡ್ತೀನಿ. ಏನಾಗಲ್ಲ ಏನಾಗಲ್ಲ, ಬೇಗ ಬರ್ತೀನಿ. ರೀ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ. ನಾನ್ ಬದುಕಲ್ಲ ಅನ್ಸುತ್ತೆ. ಕೊನೆಯದಾಗಿ ಮುತ್ತೈದೆ ಕಾಯಕ್ಕೆ ಅವಕಾಶ ಮಾಡ್ಕೊಡಿ. ಯಾರು ಹೆಂಗ್ ಮಾತಾಡ್ತಾರ? ಹಂಗೆಲ್ಲ ಮಾತಾಡ್ಬಾರ್ದು. ಇನ್ನು ಏನಾಗಲ್ಲ, ನೀ ಸತ್ಯ ಅಲ್ಲ, ನಾ ಬದುಕಿರ್ತೇನ. ಏನಾಗಲ್ಲ, ಏನಾಗಲ್ಲ. ತುಂಬಾ ನೋವಾಗ್ತದೆ. ಏನ್ ಮಾಡೋದು? ಶ್ರೀದೇವಿ, ಏ ಶ್ರೀದೇವಿ, ಮಾತಾಡು ಮಾತಾಡು ಶ್ರೀದೇವಿ. ಯಾರು ಇಂಥವಂತೆ ತಮಾಷೆ ಮಾಡ್ತಾರ? ಹಂಗೆಲ್ಲ ತಮಾಷೆ ಮಾಡ್ಬಾರ್ದಪ್ಪ. ಮಾತಾಡು ಶ್ರೀದೇವಿ. ಶ್ರೀದೇವಿ ಮಾತಾಡ್ತಿದ್ದೀವಿ. ಮಾತಾಡು ಮಾತಾಡು ದೇವಿ, ಮಾತಾಡು. ಅಯ್ಯೋ, ಕೊನೆಗೂ ನನ್ನ ಒಮ್ಮಂಡೆ ಆಗ್ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ ಶಿವನೇ, ಏನಪ್ಪ ಮಾಡ್ಲಿ? ಏನಾಯ್ತು? ಇನ್ನು ಶ್ರೀದೇವಿ ನಮ್ಮ ಜೊತೆ ಮಾತಾಡಲ್ಲಪ್ಪ. ನಮ್ ಬಿಟ್ಟು ಬಹಳ ದೂರ ಹೊರಟೋಗ್ಬಿಟ್ಟಿದ್ದಾರೆ. ಏನ್ ಹೇಳಕತ್ತೀಯೋ? ಶ್ರೀದೇವಿ ಶಿವನ ಮಾದ ಸೇರ್ಕೊಂಡ್ಬಿಟ್ಟಿಲ್ಲ. ಇದಕ್ಕಿಂತ ಸಾಯಂತವ ಮಾತಾಡುವ ನಿಜ ಹೇಳು. ನೀನೇ ಸುದ್ದಿ ಬರ್ದಾಗ ಹಾಕಿನ ಹೋಗಿ ಕೊಂದಿದ್ದೆ. ಎಂತ ಮಾತು ಅಂತ ಮಾತಾಡ್ತೀಯ ಅಪ್ಪ? ನನ್ನ ಸ್ವಭಾವ ಎಂತದ್ದು ನಿನಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯ ಅಪ್ಪ. ಶ್ರೀದೇವಿ ಅಂದ್ರೆ ನನಗೆ ಎರಡು ಕಣ್ಣಿದ್ದಂಗೆ. ಅವಳು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತೈತಲ್ಲ ಅಪ್ಪ. ಇವತ್ತು ಹೊಲಕ್ಕೆ ಹೋಗಬೇಕಾರ ಒಬ್ಬನಿಗೆ ಹೋಗಕ್ಕೆ ಮನಸ್ಸ ಬರಲಿಲ್ಲ. ಶ್ರೀದೇವಿ, ನಾವು ಇಬ್ರು ಒಟ್ಟಿಗೆ ಹೊಲಕ್ಕೆ ಹೋಗೋಣ ಬಾ ಅಂತ ಕರೆದೆ. ಆದ್ರೆ ನಾವು ಮುಂದೆ ಹೋಗಿರ್ತೇನ್ರಿ, ನೀವು ಹಿಂದೆ ಬರ್ರಿ ಅಂದ್ರು. ಆವಾಗ ಅರ್ಥ ಆಗಬೇಕಾಗಿತ್ತು. ಅರ್ಥನ ಆಗ್ಲಿಲ್ಲ ಯಪ್ಪ, ಅರ್ಥನ ಆಗ್ಲಿಲ್ಲ. ಒಂದು ಮಾತಾಡಿದ್ರೆ 10 ಮಾತಾಡ್ತಿದ್ಲು. ಈಗ ನೋಡೋ ಯಪ್ಪ ಹೆಂಗೆ ಕೂತಾಳ, ಬಿಟ್ಟು ಬಿಸಿ ಕಾಣಲ್ಲ. ಹಾಗೆ ಮಾತಾಡಕ್ ಕುಂದ್ರೆ ಯಾವಾಗ ಬಾಯಿ ಮುಚ್ತಾಳೋ ಅಂತ ಜೀವ. ಒಂದ್ಸಲ ಮಾತಾಡಿದ್ರು ಸಾಕಂತ ಜೀವ ಒದ್ದಾಡಕತ್ತೈತೆ ಯಪ್ಪ, ಒದ್ದಾಡಕತ್ತೈತೆ. ದೇವಿ, ಮಾತಾಡು ಕಡೆ, ಮಾತಾಡು. ಹೇ ದೇವ್ರೇ, ನೀನು ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ಕೆಟ್ಟವ್ರನ್ನ ಬದುಕಾಕ್ಬಿಡ್ತೀಯ, ಒಳ್ಳೆಯವ್ರನ್ನ ಕರ್ಕೊಂಡ್ಬಿಡ್ತೀಯ. ನಾನು ನನ್ನ ಹೆಂಡತಿ ಹೊಲಕ್ಕೆ ಕೊಟ್ವಿ ಅಂದ್ರ